ಮುಖ್ಯವಾಗಿ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿದ್ರ ಬಗ್ಗೆ ಹಿಂದೆ ಬಹಳ ಚರ್ಚೆ ಆಗಿತ್ತು. ನೀವು ಕೂಡ 3 ದಿವಸದ ಹಿಂದೆ ನಾನು ಪಾರ್ಲಿಮೆಂಟ್ನಲ್ಲಿ ಇದ್ರ ಬಗ್ಗೆ ತಿರ್ಗಾ ಮಾತನಾಡಿದ್ದೀನಿ. 3 ದಿವಸದ ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ನೀವು ರಚನೆ ಮಾಡಿದ್ರಿ ರಾಜ್ಯ ಸರ್ಕಾರದ ರಿಕ್ವೆಸ್ಟ್ನ ಮೇಲೆ. ಈ ರಿಪೋರ್ಟನ್ನು ಯಾಕೆ ಬಹಿರಂಗ ಮಾಡ್ತಾ ಇಲ್ಲ ಅಂತ ನಾನು ಕೋರ್ಟಿಗೆ ಹೋಗಿದ್ದೀನಿ. ಕೋರ್ಟ್ ಹಿಯರಿಂಗ್ ಮೊನ್ನೆ ಅದನ್ನು ಮುಂದಕ್ಕೆ ಹೋಯಿತು. ಇನ್ನೊಂದು ಡೇಟಿಗೆ ನಾವು ಅರ್ಲಿ ಹಿಯರಿಂಗಿಗೆ ಮೆಮೊ ಕೂಡ ಮೂವ್ ಮಾಡ್ತಾ ಇದ್ದೀವಿ. ಮೆಟ್ರೋ ದರ 130% ನೀವು ರೈಸ್ ಮಾಡಿದ್ರೆ ಸಾಮಾನ್ಯ ಜನ ಹೆಂಗೆ ಹೋಗೋಕ್ಕೆ ಸಾಧ್ಯ? ನೀವು ಬಸ್ಸನ್ನು ಫ್ರೀ ಮಾಡ್ತೀನಿ ಅಂತೀರಿ, ಮೆಟ್ರೋವನ್ನು 132% ಜಾಸ್ತಿ ಮಾಡ್ತೀರಿ, ಈ ಕೈಯಿಂದ ತೊಗೊಂಡು ಇನ್ನೊಂದು ಕೈಯಿಂದ ಕಿತ್ಕೊಳ್ಳುವಂಥ ರಾಜಕಾರಣ ಮಾಡ್ತೀವಿ ಅಂತಾನೆ ಜನಕ್ಕೆ ಇದು ಅರ್ಥ ಆಗಲ್ಲ ಅಂತನ. ಇಡೀ ದೇಶದಲ್ಲೇನೆ ಅತಿ ಎಕ್ಸ್ಪೆನ್ಸಿವ್ ಮೆಟ್ರೋ, ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಯಾವುದು ಅಂದರೆ ಬೆಂಗಳೂರು ಮೆಟ್ರೋ ಇವತ್ತು. ಅದನ್ನು ಇವರು ಕೇಂದ್ರ ಸರ್ಕಾರದ ಮೇಲೆ ಹಾಕುವಂಥ ಪ್ರಯತ್ನ ಮಾಡಿದ್ರು. ನನ್ನವ್ರ ಪ್ರಶ್ನೆ, ಈಗ ಬೆಂಗಳೂರು ಮೆಟ್ರೋದು ಮಾತ್ರ 136% ಜಾಸ್ತಿ ಆಯಿತು. ಚೆನ್ನೈದು ಯಾಕಾಗಲಿಲ್ಲ, ಪೂನಾದು ಯಾಕಾಗಲಿಲ್ಲ, ನಾಗ್ಪುರ್ದು ಯಾಕಾಗಲಿಲ್ಲ, ಡೆಲ್ಲಿದು ಯಾಕಾಗಲಿಲ್ಲ, ಹೈದರಾಬಾದ್ ಮೆಟ್ರೋದು ಯಾಕಾಗಲಿಲ್ಲ? ಇವರು ಅದನ್ನು ಜಾಸ್ತಿ ಮಾಡಿಸಿದ್ರು. ಮೆಟ್ರೋ ಫೇರ್ ಜಾಸ್ತಿ ಮಾಡಿಸೋದು ಇವ್ರ ಕೆಲಸ. ಅದನ್ನು ರಿಪೋರ್ಟನ್ನು ಬಹಿರಂಗ ಮಾಡಿಸ್ದಲೇ ಇರುವಂಥದ್ದು ಇವ್ರ ಕೆಲಸ. ಆದರೆ ಅದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಇದನ್ನು ಓಪನ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಗೊತ್ತೇ ಇಲ್ಲದಲೇ ಇರುವಂಥ ಸ್ಪೀಡ್ನಲ್ಲಿ ಪ್ರಧಾನಮಂತ್ರಿಗಳು ಇದಕ್ಕೆ ಡೇಟ್ ಕೊಟ್ಟು ಬರ್ತೀವಿ ಅಂತಂದಾಗ, ಇಲ್ಲ ಇದು 50-50 ರೀ, ಇದು ನಮ್ಮದು ಇದರಲ್ಲಿ 50% ಪಾಲಿದೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಸರಿ ಇಲ್ಲ. ಸರಿ.